ಆದರೆ ನಮ್ಮ ಜಿಲ್ಲೆಯ ಒಬ್ಬ ಸಚಿವರು ಇಲ್ಲ, ನಾ ಇದಕ್ಕಿಂತ ಹೆಚ್ಚು ಹಣ ಕೊಡಿಸ್ತೀನಿ, ಯಾರೂ ಒಪ್ಕೋಬೇಡ್ರಿ ಅಂತೇಳಿ ಇವತ್ತು ಈ ಒಂದು ಜಮೀನೇನು ಹೇಳ್ದಲ್ಲ, ಇಷ್ಟು ಎಕರೆ ಇವತ್ತು ಭೂ ಸ್ವಾಧೀನ ಆಗದೇ ಇದ್ದರೆ ಇನ್ನು ಎಷ್ಟು ವರ್ಷದ ಮೇಲೆ ನೀವು ಕೃಷ್ಣೆಯ ಈ ಒಂದು ನೀರನ್ನು ಉಪಯೋಗ ಮಾಡ್ಕೋಬೇಕಾದಂಥದ್ದು ಯಾವುದೇ ರೀತಿಯ ಯೋಜನೆಯನ್ನು ಈ ಬಜೆಟ್ನಲ್ಲಿ ಹೇಳಿಲ್ಲ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಎಲ್ಲೂ ಸಹ ಸುಮ್ಮನೆ ವೇಗವಾಗಿ ಒಂದು ಕೃಷ್ಣೆಗೆ ಹೇಳಬೇಕಾಗಿದೆ, ಕಾಟಾಚಾರಕ್ಕೆ ಹೇಳೋದು ಬಿಟ್ಟರೆ ನೀರಾವರಿ ವಿಚಾರದಲ್ಲಿ ಈ ಬಜೆಟ್ ಬುಕ್ಕದಲ್ಲಿ ₹1 ನಿಗದಿನೂ ಸಹ ಇಷ್ಟು ಸಾವಿರ ಕೋಟಿ ರೂಪಾಯಿ ಮಾಡಿದ್ದೀವಿ, ಈ ಸಲ ಇಷ್ಟು ಜಮೀನನ್ನು ತಗೋತೀವಿ, ಆ ರೈತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಇಷ್ಟು ಹಣ ಕೊಡ್ತೀವಿ, ಮತ್ತು ನೀರಾವರಿ ಯೋಜನೆಗಳನ್ನು ಇಷ್ಟು ವರ್ಷನಾಗೇ ಎಲ್ಲರಿಗೂ ಒಂದು ಚುನಾವಣೆ ಬಂದಾಗ ಒಂದು ಡೈಲಾಗ್ ಆಗಿದೆ, ಕೃಷ್ಣೆಯ ಮೇಲಾಣೆ, ನಮ್ಮ ಸರ್ಕಾರ ಬಂದರೆ ಎಲ್ಲರೂ ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಕೃಷ್ಣೆಯ ಕಣ್ಣೀರತ್ತೆ ನಮ್ಮ HK ಪಾಟೀಲ್ ಒಂದು ಬುಕ್ಕ ಬರ್ತಿದ್ರು ಹಿಂದಕ್ಕೆ. ಮುಂದೆ ಅವರೇ ನೀರಾವರಿ ಸಚಿವರಾದರು, ಅವರೇನು ಕಣ್ಣೀರು ಒರೆಸಲಿಲ್ಲ, ಸುಂಬಳನೂ ಒರೆಸಲಿಲ್ಲ, ಏನೂ ಒರೆಸಲಿಲ್ಲ. ನಮ್ಮ ಹಣೆ ಬಾರಿದು. ಮುಂದೆ ಬಂದವ್ರಿ ಭಾಷಣ ಕೇಳ್ರಿ, ಆಲಮಟ್ಟಿ ಸಿದ್ದರಾಮಯ್ಯನವರು, ಡಾಕ್ಟರ್ ಪರಮೇಶ್ವರ್ ಅವರು ಏನು ಪ್ರತಿಜ್ಞೆ ಮಾಡಿದ್ರು, ನಮ್ಮ ನಡೆ ಕೃಷ್ಣ ಕಡೆ ನೀರಾವರಿ ಯೋಜನೆಗೆ 10,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಅಧ್ಯಕ್ಷರೇ. ಪ್ರತಿ ವರ್ಷ ಬರೀ ಕೃಷ್ಣ ಮೇಲ್ದಂಡೆ ಯೋಜನೆಗೇನೆ. ಆದರೆ ಅಧ್ಯಕ್ಷರೇ, ಇವತ್ತೇನಾದರೂ ಯಾರಾದರೂ ಮುಖ್ಯಮಂತ್ರಿ ಆಗಬೇಕಾದ್ರೆ, ಯಾವುದಾದ್ರೂ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಉತ್ತರ ಕರ್ನಾಟಕದ ರಿಸಲ್ಟ್ ಬಂದಾಗನೇ ಆ ಸರ್ಕಾರ ಬರ್ತದೆ. ಅವಾಗೆಲ್ಲ ಬಂದವರೆಲ್ಲ ಹೇಳ್ತಾರೆ, ಕತೆ ಹೇಳ್ತಾರೆ, ನಮ್ದೇನೂ ಇಲ್ಲ, ಕೃಷ್ಣ ಆಣಿ ಮಾಡ್ತಾರೆ, ಅಲ್ಲಿ ಹೋಗಿ ಗಂಗಾ ಪೂಜೆ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಆದರೆ ದುರ್ದೈವ ಅಂದರೆ ಈ ಬಜೆಟ್ನಲ್ಲಿ ₹1 ಇಟ್ಟಿಲ್ಲ. ನಿಮ್ದೇನೋ ಅಂತ ಹೇಳಬೇಕಲ್ಲ ಮುಖ್ಯಮಂತ್ರಿಗಳು, ಇಲ್ಲಪ್ಪ ನಾವು ಇವತ್ತು 25,000 ಕೋಟಿ ರೂಪಾಯಿ ಇಟ್ಟಿವಿ, 3 ವರ್ಷದಲ್ಲಿ ಕೃಷ್ಣ ಪೂರ್ತಿ ಪ್ರಾಜೆಕ್ಟ್ ಮುಗಿಸ್ತೀವಿ. ಯಾಕಂದ್ರೆ ಅಧ್ಯಕ್ಷರೇ, ಇದು ಎಷ್ಟು ಲಕ್ಷ ಎಕರೆಗೆ ಇದನ್ನು ಮಾಡಿಬಿಟ್ರೆ ನೀವು ಗ್ಯಾರಂಟಿ ಪಾರಂಟಿ ಏನು ಕೊಡೋದು ಬೇಕಾಗಿಲ್ಲ. ಉತ್ತರ ಕರ್ನಾಟಕದವ್ರಿಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ, ನಮ್ಮ ನೀರು ಕರೆಂಟ್ ಗ್ಯಾರಂಟಿ ಕೊಟ್ಟರೆ ಸಾಕು. ಯಾಕಂದ್ರೆ ಉತ್ತರ ಕರ್ನಾಟಕ, ಬಿಜಾಪುರ, ಬಾಗಲಕೋಟೆ ಎಲ್ಲ ಜಿಲ್ಲೆಗಳು ಈ ದೇಶಕ್ಕೆ ಅಪಾಯ ಬಂದಾಗ ಅಂದಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಕರೆ ಕೊಟ್ಟರು, ಭಾರತದ ಸರ್ಕಾರದ ಖಜಾನೆಯಲ್ಲಿ ಹಣ ಇರಲಿಲ್ಲ, ಪಾಕಿಸ್ತಾನದ ಯುದ್ಧದಿಂದ ತತ್ತರಿಸಿ ಹೋಗಿತ್ತು ಭಾರತ. ಅಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ, ಶ್ರೀ ನಿಜಲಿಂಗಪ್ಪನವ್ರನ್ನ ಬಂಗಾರದಿಂದ ತೂಬಿದಂಥ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ ಅಧ್ಯಕ್ಷರೇ. ಇದಕ್ಕಿನ್ನೂ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಮ ಶಾಸಕರು ಮಾತಾಡ್ತಾ ಇಲ್ಲ. ದುರ್ದೈವ ಅಂದರೆ ನಮ್ಮ ಮುಖ್ಯಮಂತ್ರಿ, ನಾನು ಅಲ್ಲಿನೂ ಕೂತಾಗೂ ಟೀಕೆ ಮಾಡಿದ್ದೀನಿ, ನಮ್ಮವ್ರನ್ನೇನು ಮುಲಾಜೆ ಇಟ್ಟಿಲ್ಲ. ನಾ ಅಲ್ಲಿ ಕೂತಾಗೂ ನಮ್ಮ ಮುಖ್ಯಮಂತ್ರಿ ಇದ್ರು, ಅಲ್ಲಿ ಕೂತಿದ್ದೆ, ಏನು ಅವರು ಬಜೆಟ್ನಾಗ ಇಟ್ಟಿದ್ದಿಲ್ಲ. ಅವರು ಅಲ್ಲಿ ಹೇಳಿದರು ನಮ್ಗೆ ಬಿಜಾಪುರನಾಗ ಭಾಷಣದಾಗ, ನಾನು ಮುಖ್ಯಮಂತ್ರಿ ಆದರೆ 25,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು. ಇಲ್ಲಿ ಬಂದ ಮ್ಯಾಗ ₹1 ಇಟ್ಟಿದ್ರಿ, ಇಂಥದೇ ಬಜೆಟ್ ಇತ್ತು. ನಾ ಹಿಂದೆ ಕೂತಿದ್ದೆ, ಹಿಂದೆ ನಮ್ಮ ಚರಂತಿ ಬಸನಗೌಡ್ರು ಒಂದು ನಿಮಿಷ, ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್, ನಾ ತಪ್ಪು ತಿಳ್ಕೊಬೇಡ್ರಿ. ಈಗ ಒಂದು ಮಾತು ಹೇಳಿದ್ರಿ, ನಮ್ಮ ಜಿಲ್ಲೆ ಒಬ್ಬರು ಸಚಿವರು ಒಣ ಬೇಸಾಯಿಗೆ 24 ಲಕ್ಷ, ನೀರಾವರಿಗೆ 40,000 ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಅದ್ರಾಗ ನಾವು ಇಬ್ಬರೇ ಸಚಿವರದೀನಿ, ನಾನು ಅದೀನೋ ಬೇರೆಯವ್ರು ಅದಾರ, ಅದು ಒಂದೇ ಕ್ಲಾರಿಫಿಕೇಶನ್. ಯಾರಿಗೆ ಹಿಂದಿನ ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಸರ್ಕಾರ ಇಲ್ಲಿ ಅವ್ರಿಗೆ ರೆಕಾರ್ಡ್ ತೆಗಸ್ ನೋಡ್ರಿ. ಯಾರು ಶಿವಾನಂದ ಪಾಟೀಲ್ರಿಗೆ ಏನ್ ಆಗ್ಬೇಕಾಗಿತ್ತು ಅಂದ್ರೆ MB ಪಾಟೀಲ್ ಹೆಸರು ಯಾಕೆ ಹೇಳಿಲ್ಲ ಅಂತ ಅವ್ರಿಗೆ ಇಲ್ಲ, ನನಗಿಲ್ಲ. ಒಂದ್ ನಿಮಿಷ, ನೀವು ರೆಕಾರ್ಡ್ ನಲ್ಲಿ ಇನ್ನ ತಗ್ಸು ಈಗ ಸದ್ಯ ಇಲ್ಲ. ಶಿವಾನಂದ ಪಾಟೀಲ್ರೆ, ನೀವು JT ಪಾಟೀಲ್ ನೀವು ಹೇಳ್ಯಾರತ್ರ ಹೇಳಿಲ್ಲ, ಕರೆಕ್ಟ್ ಅಷ್ಟೇ ಬೇಕು. ಶಿವಾನಂದ ಪಾಟೀಲ್ ಹೇಳ್ಯಾರ್ತಿಲ್ಲ ಅಂದಿನಿ. ನಮ್ ಜಿಲ್ಲೆ ಒಬ್ರು ಸಚಿವ, ನೀವ್ ಯಾಕೆ ಗಾಬರಿ ಆಗಿರ? ಹೌದು, ಜಿಲ್ಲೆ ಸಚಿವರು ಅವ್ರು ಅದಾರ, ನೀವು ಅದೀರಿ. ಅದನ್ನೇ ನಾನು ಹೇಳ್ದೆ ನಿಮ್ಗೆ ಅಷ್ಟೇ. ನೋಡ್ರಿ, ಅದನ್ನು ಹೇಳುದಿಲ್ಲ, ಇದನ್ನು ಹೇಳುದಿಲ್ಲ, ನೀವು ಯಾವುದೂ ಹೇಳುದಿಲ್ಲ, ಅದು ನೋಡೋಣ, ಹೇಳುದಿಲ್ಲ, ಬ್ಯಾಡ ಹೋಗ್ತಾ ಹೇಳುದಿಲ್ಲ. ಈಗ ಯಾಕಂದ್ರೆ ಏನಾಗ್ಬಿಟ್ಟದೆ, ನಾವೇನು ಅವ್ರಿಗೆ ಕಲ್ಪನೆ ಶಿವಾನಂದ ಪಾಟೀಲ್ರಿಗೆ ಏನಂದ್ರೆ MB ಪಾಟೀಲ್ ವಿರುದ್ಧ ಏನು ಮಾತಾಡೋದಿಲ್ಲ, ಯತ್ನಾಳತ್ತಾರೆ.
ನಾ ಯಾವ ಸಂದರ್ಭದಲ್ಲಿ ಅದು ಯಡಿಯೂರಪ್ಪನವರೇ ಬಜೆಟ್ನಾಗ ರೊಕ್ಕ ಕೊಟ್ಟಿರಲಿಲ್ಲ. ಚಲೋ ಬೆಸ್ಟ್. ಅವಾಗ ಅವತ್ತು ವಿರೋಧ ಮಾಡಿ ನಾವು ಪ್ರತಿಭಟನೆ ಮಾಡಿ ಹೊರಗೆ ಹೋದೀವಿ. ಕಾರಜೋಳವರು ಮುಂಜಾನೆ 6ಕ್ಕೆ ಓಡಿ ಹೋದ್ರು ಯಡಿಯೂರಪ್ಪನ ಮನೆಗೆ. ಏನೂ ರೊಕ್ಕ ಕೊಟ್ಟಿಲ್ರಿ, ನಾಳೆ ಬಸನಗೌಡ ಮೈ ಮ್ಯಾಗ ಬೀಳ್ತಾನ್ರಿ, ಚರಂತಿ ಮಠರ ಮೈ ಮ್ಯಾಗ ಬೀಳ್ತಾರೆ, ನಮ್ಮ ಅಭಯ ಪಾಟ್ಲಿ ಇದ್ದವತ್ತು. ಮರುದಿವ್ಸ 6ಕ್ಕೆ ಹೋಗಿ ಸುಮ್ಮನೆ ಮರುದಿವ್ಸ ಬಂದು ನಿನ್ನೆ ಒಂದು ನಾನು ನೆನಪಾರಿನಿ, ಈ ಸಲ ನಾ 10,000 ಕೋಟಿ ಕೊಡ್ತೀನಿ. ಅದು ಬೇಕೆ, ಅದೇನು ಕೊಡಲಿಲ್ಲ, ಕಿಸಿಲಿಲ್ಲ. ಹಿಂಗೆ ಅಧ್ಯಕ್ಷರೇ, ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ನಾ ಜನಪ್ರತಿನಿಧಿಗಳು ವಿನಂತಿ ಮಾಡ್ಕೋತೀನಿ, ಅನ್ಯಾಯ ಆದಾಗ ನೀವು ಯಾಕೆ ಎದ್ದು ನಿಲ್ಲುವುದಿಲ್ಲ? ಅನ್ಯಾಯ ಯಾವುದೇ ಪಕ್ಷದಿಂದ ಆಗಲಿ, ಇಲ್ಲಿ ವಿಧಾನಸಭೆಗೆ ಬರಬೇಕಾದ್ರೆ ಅಲ್ಲಿ ಮುಗ್ಧ ಜನ ನಮ್ಮನ್ನು ಓಟ್ ಹಾಕಿ ಕಳಿಸಿರ್ತಾರೆ. ಆ ದುರ್ದೈವ ಅಂದರೆ ನಾವು ಇಲ್ಲಿ ಬಂದ ಮೇಲೆ ಅವರನ್ನು ನೆನಪಾರಿ ಇರೋ ಸರ್ಕಾರನ ಹೊಗಳಿ ನಾವೇನೋ ಮಂತ್ರಿ ಆಗಬೇಕು. 1 ಮಿನಿಟ್ ರೀ ವಿಠಲ್ ಅವರ ಸುಮ್ಕೊಂಡ್ರೆ ಪಾಪ ನೀವು ಆರಾಮಿರ್ರಿ, ಯಾಕೆ ತುಂಬ ತಲೆ ಕಟ್ಸೋತೀರಿ?